ನಟ ದರ್ಶನ್ ಅವರ ಅತ್ಯಾಪ್ತ ಧನ್ವೀರ್ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ರು. ಕಾರಣ ಇಷ್ಟೇ, ಪರಪ್ಪನ ಅಗ್ರಹಾರದಲ್ಲಿ ನೀಡಲಾಗ್ತಾ ಇರುವ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಸ್ ವಿಡಿಯೋಸ್ ವೈರಲ್ ಆಗಿತ್ತು. ಇದನ್ನ ಯಾರು ಮಾಡಿದ್ರು ಅನ್ನುವಂಥ ಪ್ರಶ್ನೆಗೆ ದರ್ಶನ್ ಅತ್ಯಾಪ್ತ ವಲಯದಲ್ಲಿದ್ದಂತಹ ಧನ್ವೀರ್ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಹಾಗಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈಗ ದರ್ಶನ್ ಬಂಟ ಧನ್ವೀರ್ಗೆ ಕಾದಿದೆಯಾ ಮಹಾ ಸಂಕಷ್ಟ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ. ಪರಪ್ಪನ ಅಗ್ರಹಾರದ ಜೈಲಿನ ರಾಜಾತಿಥ್ಯ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಬಂಟ ಧನ್ವೀರ್ಗೆ ಕಾದಿದೆಯಾ ಮಹಾ ಸಂಕಷ್ಟ. ಪೊಲೀಸರ ಕೈ ಸೇರಿದೆ ನಟ ಧನ್ವೀರ್ ಮೊಬೈಲ್ ರಿಪೋರ್ಟ್ ಅಂತೆ. ರಿಟ್ರೀವ್ ವೇಳೆ ಮೊಬೈಲ್ನಲ್ಲಿ ಡೇಟಾನೇ ಇರ್ಲಿಲ್ವಂತೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಸೈಬರ್ ಸೆಲ್ ಕೊಟ್ಟ ರಿಪೋರ್ಟ್ ಪೊಲೀಸರ ಕೈಗೆ ಸೇರಿದೆ. ಡೇಟಾವೇ ಇಲ್ಲದೆ ಮೊಬೈಲ್ ಕೊಟ್ಟು ಯಾಮಾರಿಸ್ಬಿಟ್ರ ಧನ್ವೀರ್ ಅನ್ನೋದು ಪ್ರಶ್ನೆ. ಸೈಬರ್ ಸೆಲ್ ರಿಪೋರ್ಟ್ ಜೊತೆಗೆ ಎಫ್ಎಸ್ಎಲ್ ರಿಪೋರ್ಟ್ಗೆ ಪೊಲೀಸರು ಕಾಯ್ತಿದ್ದಾರಂತೆ. ಎಫ್ಎಸ್ಎಲ್ ರಿಪೋರ್ಟ್ ಬಂದ ಕೂಡಲೇ ಚಾರ್ಜ್ ಶೀಟ್ ಹಾಕೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ ಪೊಲೀಸರು. ಚಾರ್ಜ್ ಶೀಟ್ನಲ್ಲಿ ಸಾಕ್ಷ್ಯ ನಾಶದ ಸೆಕ್ಷನ್ ಸೇರಿಸೋದಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋ ಸಾಧ್ಯತೆ ಇದೆ ಪೊಲೀಸರು. ಪರಪ್ಪನ ಅಗ್ರಹಾರದ ಜೈಲಿನ ರಾಜಾತಿಥ್ಯ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಯಾರಿದನ್ನ ಹರಿಬಿಟ್ರು, ಯಾರು ಈ ವಿಡಿಯೋಗಳನ್ನ ಮಾಧ್ಯಮದವರಿಗೆ ಕೊಟ್ಟರು, ಇಂಥ ಚರ್ಚೆಗಳಾಗ್ತಾ ಇತ್ತು. ಜೈಲಲ್ಲಿ ವಿಡಿಯೋ ವೈರಲ್ ಮಾಡಿದವರ ಬೆನ್ನು ಬಿದ್ದಿದೆ ಕಾಕಿ. ಮೊದಲಿಗೆ ವಿಡಿಯೋ ಚಿತ್ರೀಕರಣ ಮಾಡಿದ್ದ ಕೋಳಿ ಮಂಜನ ವಿಚಾರಣೆ ಆಗ್ತಾ ಇದೆಯಂತೆ. ವಿಚಾರಣೆ ವೇಳೆ ವಿಲ್ಸನ್ ಗಾರ್ಡನ ನಾಗನ ಹೆಸರನ್ನ ಕೂಡ ಕೋಳಿ ಮಂಜ ಹೇಳಿದ್ದಾರಂತೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಯಾರು ಈ ವಿಡಿಯೋ ಮಾಡಿದ್ರು, ಯಾಕಾಗಿ ಮಾಡಿದ್ರು, ಅದರ ಉದ್ದೇಶ ಏನು, ಯಾಕೆ ವೈರಲ್ ಮಾಡಿದ್ರು, ಇದರ ಹಿಂದೆ ಪೊಲೀಸರ ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್. ಹಿರಿಯ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಪ್ರಶ್ನೆ ಇರೋದು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಯಾಕೆ ಕೊಡಬೇಕು, ಯಾಕೆ ಕೊಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಬಟ್ ಯಾಕೆ ವಿಡಿಯೋ ಮಾಡಿದ್ರು, ಯಾಕೆ ಅದನ್ನ ಹರಿಬಿಟ್ರು ಅನ್ನೋ ಆಯಾಮದಲ್ಲೇ ತನಿಖೆ ಆಗ್ತಾ ಇದೆ. ಒನ್ಸ್ ಅಗೇನ್ ಧನ್ವೀರ್ ಅವರು ಪೊಲೀಸರ ದಿಕ್ಕು ತಪ್ಪಿಸ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಮೇಲೆ ಏನ್ ಕ್ರಮ ಆಗಬಹುದು ಅಂತ? ಖಂಡಿತವಾಗ್ಲೂ ಶ್ರುತಿ, ನೀವು ಹೇಳಿದ್ದು ಸತ್ಯ. ಯಾಕಂದ್ರೆ ಈಗಾಗ್ಲೇ ವಿಡಿಯೋ ಆಗಿರೋದಂತೂ ಸತ್ಯ. ಸೊ ಹೀಗಾಗಿ ಅದರ ಮೇಲೂ ಕೂಡ ಈಗಾಗ್ಲೇ ಪೊಲೀಸರು ಕಾನ್ಸಂಟ್ರೇಷನ್ ಮಾಡ್ತಿದ್ರೆ. ಯಾಕಂದ್ರೆ ಮೊಬೈಲ್ ಯಾವ ರೀತಿಯಾಗಿ ಒಳಗ್ ಹೋಯ್ತು ಅನ್ನೋದಕ್ಕಿಂತ ಇಲ್ಲಿ ವಿಡಿಯೋ ಮಾಡಿದವ್ರು ಯಾರು ಅನ್ನೋದೇ, ಮತ್ತೆ ಯಾರು ಮಾಡ್ಸಿದ್ರು ಅಂತ ಹೇಳಿ ಅವರು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಿದ್ದಾರೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಪ್ರಮುಖವಾಗಿ ಕೇಳಿ ಬಂದಂತ ಹೆಸರು ಅಂದ್ರೆ ಅದು ಧನ್ವೀರ್. ಯಾವಾಗ ಅಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಅವರು ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡ್ತಾರೋ ಆಗ ಅವರು ಅಲ್ಲಿ ಸಿಗಾಕೊಳ್ತಾರೆ. ಆ ನಂತರ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಅವರು ಫಾರ್ವರ್ಡ್ ಮಾಡಿದಂತ ಏನು ಫೋನ್ ಏನಿರುತ್ತೆ ಅದನ್ನು ಕೂಡ ವಶಕ್ಕೆ ಪಡ್ಕೊಂತಾರೆ. ವಶಕ್ಕೆ ಪಡ್ಕೊಂಡು ಸೈಬರ್ ಸೆಲ್ಗೂ ಕೂಡ ಕಳಿಸ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಈಗ ಅವರಿಗೆ ಡೇಟಾಗಳು ಸಿಕ್ಕಿಲ್ಲ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಈಗಾಗಲೇ ಎಫ್ಎಸ್ಎಲ್ಗೂ ಕೂಡ ಕಳ್ಸೋದಕ್ಕೆ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿಂದ ರಿಟ್ರೀವ್ ಆಗುವಂತ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಟೆಕ್ನಿಕಲಿ ಎಫ್ಎಸ್ಎಲ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಕೂಡ ಈಗ ಚಾರ್ಜ್ ಶೀಟ್ ನಲ್ಲೂ ಕೂಡ ಇವರ ಹೆಸರು ಕೂಡ ಸೇರಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕಂದ್ರೆ ಇಲ್ಲಿ ಧನ್ವೀರ್ಗೆ ಅಂತಾನೆ ಯಾವುದೇ ರೀತಿಯಾಗಿ ಎಫ್ಐಆರ್ ಅನ್ನ ಮಾಡಿರ್ಲಿಲ್ಲ ವಿರುದ್ಧವಾಗಿ ಪರಪ್ಪನ ಅಗ್ರಹಾರದಲ್ಲಿ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಸೇರಿಸುವಂತ ಸಾಧ್ಯತೆ ಹೆಚ್ಚಿದೆ. ಯಾಕೆ ಅಂತಂದ್ರೆ ಈಗಾಗ್ಲೇ ಈ ಒಂದು ವಿಚಾರವಾಗಿ ಎಫ್ಐಆರ್ ಮಾಡ್ತಾರೆ, ಈ ರೀತಿಯಾಗಿ ವಿಡಿಯೋ ಆಗಿದೆ ಅಂತ ಮಾಡಿದಂತ ಸಂದರ್ಭದಲ್ಲಿ ಕೆಲವರನ್ನು ವಿಚಾರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರೌಡಿ ಶೀಟರ್ ಆಗಿರುವಂತ ಕೋಳಿ ಮಂಜ ಏನಿದ್ದಾನೆ ಆತನನ್ನು ಫಸ್ಟಿಗೆ ಇಂಟ್ರಾಗೇಷನ್ ಅನ್ನು ಕೂಡ ಮಾಡ್ತಾರೆ. ಆತ ನನಗೆ ಏನು ಗೊತ್ತಿಲ್ಲ, ನನಗೆ ವಿಡಿಯೋ ಮಾಡ್ಸಕ್ ಕೇಳಿದ್ದೆ, ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅಂತಾನು ಕೂಡ ಹೇಳ್ತಾನೆ. ಸೊ ಹೀಗಾಗಿ ವಿಲ್ಸನ್ ಗಾರ್ಡನ್ ನಾಗನ ಬೆನ್ನು ಬೀಳ್ತಾರೆ ಪೊಲೀಸರು. ಆತ ಕೂಡ ಬೆಳಗಾವಿಯಲ್ಲೇ ಇರುವಂತಹ ಇಂಡಲಗ ಜೈಲಲ್ಲಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಇವರೆಲ್ಲರೂ ಕೂಡ ಇದ್ರಲ್ಲಿ ಇದ್ದಾರೆ. ಮತ್ತೆ ಏನು ಧನ್ವೀರ್ ಇದೆಲ್ಲದಕ್ಕೂ ಮಾಡಿಸಿದಾನ ಅನ್ನೊಂದು ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ಪ್ರಸ್ತಾಪವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಇಂಟ್ರಾಗೇಷನ್ ಅನ್ನು ಕೂಡ ಮಾಡಿದರೆ ಈಗಾಗಲೇ ಕೂಡ ವಿಚಾರಣೆ ಮಾಡಿದ್ದಾರೆ.
ಜೊತೆ ಕೋಳಿ ಮಂಜನನ್ನು ವಿಚಾರಣೆ ಮಾಡಿದ್ರೆ, ಮತ್ತೆ ವಿಲ್ಸನ್ ಗಾರ್ಡನ್ ನಾಗ ಏನಿದ್ದಾನೆ ಆತನನ್ನು ಕೂಡ ವಿಚಾರಣೆ ಮಾಡಿದ್ರೆ. ಸೊ ಇವೆಲ್ಲವೂ ಕೂಡ ವಿಚಾರಣೆ ಆದ ನಂತರದ ಎಲ್ಲೋ ಒಂದ್ ಕಡೆ ಧನ್ವೀರ್ಗೂ ಕೂಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಪ್ರತ್ಯೇಕವಾಗಿ ಧನ್ ವಿರುದ್ಧವಾಗಿ FIR ಆಗಿಲ್ಲ, ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಸುವಂತ ಸಂದರ್ಭದಲ್ಲಿ ಆತನನ್ನ ಅಕ್ಯೂಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನು ಕೂಡ ಸದ್ಯ ಹೇಳಲಾಗ್ತಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.